ಇತ್ತೀಚಿನ ದಿನಗಳಲ್ಲಿ ಹುಟ್ಟುಹಬ್ಬವೆಂದರೆ ಮೋಜು ಮಸ್ತಿ ದುಂದುವೆಚ್ಚ ಆಡಂಬರ ಸರ್ವೇ ಸಾಮಾನ್ಯವಾಗಿದ್ದು, ಇದಕ್ಕೆ ತದ್ವಿರುದ್ಧವಾಗಿ ಯಾದವ ಯುವ ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ಕೆಪಿಸಿಸಿ ಒಬಿಸಿ ತಾಲೂಕು ಅಧ್ಯಕ್ಷರಾದ ಪಿಕೆ ಶ್ರೀನಿವಾಸರವರು ಹುಟ್ಟುಹಬ್ಬವನ್ನು ಸಮಾಜಮುಖಿಯಾಗಿ ಆಚರಿಸಲು ಮುಂದಾಗಿದ್ದು, ದೇವರ ಮತ್ತು ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೆದು ದೊಡ್ಡನಲ್ಲಾಳ ಮತ್ತು ಚಿಕ್ಕನಲ್ಲಾಳ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಪಠ್ಯ ಪರಿಕರ, ಲೇಖನ ಸಾಮಗ್ರಿ, ಸ್ಕೂಲ್ ಬ್ಯಾಗ್ ಅನ್ನು ವಿತರಿಸಿ ದೊಡ್ಡನಲ್ಲಾಳ ಗ್ರಾಮ ಪಂಚಾಯಿತಿಯ ಜಲಾಗಾರರಿಗೆ ಮತ್ತು ಸ್ವಚ್ಛತಾ ಸಿಬ್ಬಂದಿಗೆ ಸಮವಸ್ತ್ರವನ್ನು ಕೂಡ ವಿತರಿಸಿ ಯುವಕರಿಗೆ ಮಾದರಿಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಿಗೆನಹಳ್ಳಿ ಹೋಬಳಿಯ ದೊಡ್ಡನಲ್ಲಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪೂಜಾರನಹಳ್ಳಿ ಗ್ರಾಮದ ಸುಬ್ಬರಾಯಪ್ಪನವರ ಕುಟುಂಬದಲ್ಲಿ 7 ಜನ ಸಹೋದರರಲ್ಲಿ ಒಬ್ಬರಾಗಿ ಜನಿಸಿದ ಪಿಕೆ ಶ್ರೀನಿವಾಸರವರು ಉದ್ಯಮಿಗಳಾಗಿ, ರಾಜಕಾರಣಿಯಾಗಿ, ಸಮಾಜ ಸೇವಕರಾಗಿ, ಹಾಗೆಯೇ ಸಮುದಾಯದ ಸಂಘಟನೆಯಲ್ಲಿ ತೊಡಗಿದ್ದು, ಅವರು ಆಚರಣೆಗಳಿಗೆ ಕಡಿವಾಣ ಹಾಕಿದ್ದು ಅರ್ಥಪೂರ್ಣವಾಗಿ ಸಮಾಜಮುಖಿಯಾಗಿ ಯುವಕರಿಗೂ ಕೂಡ ಮಾದರಿಯಾಗುವ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅವರ ಬಂಧುವರ್ಗದವರು, ಕುಟುಂಬದವರು, ಯಾದವ ಯುವ ವೇದಿಕೆಯ ಪದಾಧಿಕಾರಿಗಳು ಸೇರಿದಂತೆ ಗಣ್ಯಾತಿ ಗಣ್ಯರು ಕೂಡ ಇವರ ಹುಟ್ಟುಹಬ್ಬದಲ್ಲಿ ಭಾಗವಹಿಸಿ ಶುಭ ಕೋರಿದ್ದು, ಇವರ ಮಾದರಿ ಹುಟ್ಟುಹಬ್ಬವನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿದ್ದಾರೆ. ದೊಡ್ಡನಲ್ಲಾಳ ಮತ್ತು ಚಿಕ್ಕನಲ್ಲಾಳ ಶಾಲೆಯಲ್ಲಿ ಸಾಕಷ್ಟು ಬಡ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಆ ವಿದ್ಯಾರ್ಥಿಗಳ ಶೈಕ್ಷಣಿಕ ಏಳಿಗೆಗಾಗಿ ಸ್ಕೂಲ್ ಬ್ಯಾಗ್, ಪಠ್ಯ ಪರಿಕರ, ಲೇಖನ ಸಾಮಗ್ರಿ, ನೋಟ್ಗಳನ್ನು ವಿತರಣೆ ಮಾಡಿ ನೀವು ಕೂಡ ಇದನ್ನು ಸದುಪಯೋಗಪಡಿಸಿಕೊಂಡು ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಕೂಡ ದೇಶದ ಭದ್ರ ಪ್ರಜೆಗಳಾಗಿ 10 ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿ ನೀವು ಕೂಡ ಬಳಸಿಕೊಳ್ಳಬೇಕು ಎಂದು ಶುಭ ಕೋರಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಸಿ ಮುನಿಯಪ್ಪನವರು ಹಾಗೂ BMRDA ಸದಸ್ಯರಾದ ಡಾಕ್ಟರ್ HM ಸುಬ್ಬರಾಜರವರು ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುಳಾ ರಾಜಪ್ಪನವರು, ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿರವರು, ಮಾಜಿ ಅಧ್ಯಕ್ಷರಾದ ನಾರಾಯಣ ಸ್ವಾಮಿರವರು, ಮುಖಂಡರಾದ ತೌಟಳ್ಳಿ ಬತ್ತಪ್ಪನವರು, ಇಂಜಿನಹಳ್ಳಿ ಪ್ರಕಾಶ್, ಲಕ್ಷ್ಮೀನಾರಾಯಣ್, ದೊಡ್ಡನಲ್ಲಾಳ ಶಂಕರ್, ಮುರಳಿ, ಆಲ್ಗಂಡಹಳ್ಳಿ ವೈ ಮುನಿಯಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮೀನಾರಾಯಣ್, ದೊಡ್ಡದೇನಹಳ್ಳಿಯ DC ದೊಡ್ಡಪ್ಪಯ್ಯ, DC ಮುನ್ರಾಜು, ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಚಂದ್ರಪ್ಪ, ಮುಖಂಡರಾದ ರಮೇಶ್, ನಾರಾಯಣ ಸ್ವಾಮಿ, ವೆಂಕಟೇಶಪ್ಪ ಸೇರಿದಂತೆ ಯಾದವ ವೇದಿಕೆಯ ಹಲವಾರು ಪದಾಧಿಕಾರಿಗಳು, ಯುವಕರು, ಶ್ರೀನಿವಾಸ್ ಅವರ ಬೆಂಬಲಿಗರು ಇವರಿಗೆ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದು, ಇವರ ಮಾದರಿ ಹುಟ್ಟುಹಬ್ಬವನ್ನು ಪ್ರೋತ್ಸಾಹಿಸಿದ್ದಾರೆ. ಅವರು ಇವತ್ತು ನಮ್ಮ ಬಡ ಶಾಲೆಗಳಿಗೆ ಅಂತ ಹೇಳಿ ಅವ್ರ ಕೈಯಲ್ಲಿ ಏನಾದ್ರು ಸಹಾಯ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ಕಡೆ ನೋಟ್ಬುಕ್ ಆಮೇಲೆ ಬ್ಯಾಗ್ ಎಲ್ಲ ಕೊಡ್ತಾ ಇದ್ದಾರೆ. ಹಾಗೆ ಈ ಒಂದು ಕಲಿಕಾ ಸಾಮಗ್ರಿಗಳು, ಈಗ ಬ್ಯಾಗ್ ಎಷ್ಟೋ ಮಕ್ಕಳು ನಾವು ಇವತ್ತು ನೋಡ್ತಾ ಇದೀವಿ ಸರ್, ಬಡ ಮಕ್ಕಳಿಗೆ ಒಂದು ಬ್ಯಾಗ್ ತಗೊಳಕ್ಕೂ ನಿಮಗೆ ಇದಿಲ್ಲ. ಎಷ್ಟು ದಿವಸದಿಂದ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಹೇಳ್ತಾ ಇದ್ದೀನಿ ಒಂದು ಎಕ್ಸಸೈಸ್ ತಾಂಬಾರು ಅಂತ. ಆದ್ರೆ ಈ ಹೊಸಕೋಟೆಯಲ್ಲಿ ನಾನು ನೋಡಿದಂಗೆ ಹೊಸಕೋಟೆಯಲ್ಲಿ ತುಂಬಾ ಜನ ದಾನಿಗಳಿದ್ದಾರೆ. ಹಾಗೂ ಮೊನ್ನೆ ನಾಗೇಶ್ ಅವರು ಹುಟ್ಟದ ದಿನ ಕೊಟ್ರು. ನೀವು ಅಷ್ಟೇ ಮುಂದೆ ಗೊತ್ತಿಲ್ಲ, ಮುಂದೆ ನೀವು ದೊಡ್ಡ ಏನಾರು ಈ ತರ ಏನಾರು ಆದಾಗ ಹುಟ್ಟದ ದಿನ ನಾನು ಏನು ಮಾಡಲ್ಲ, ಸ್ಕೂಲಿಗೆ ಅಟ್ಲೀಸ್ಟ್ ನಾನೊಂದು ಇದನ್ನ ಬಡ ಮಕ್ಳಿಗೆ ಬ್ಯಾಗ್ ಕೊಡ್ತಾ ಇದ್ದೀನಿ ಅಂದ್ರೆ ಅದೊಂದು ಖುಷಿ ವಿಚಾರ. ಇವತ್ತು ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಯಾಕೆಂದ್ರೆ ಎಷ್ಟೋ ಮಕ್ಕಳು ಬ್ಯಾಗ್ ತರ್ತಾ ಇಲ್ಲ, ಹೊಲ್ಕಂಡ್ ತರ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿ ಇವತ್ತು ಹೊಸ ಒಂದು ಬ್ಯಾಗ್ ತರ್ತಾ ಇವತ್ತು. ಅದಕ್ಕೆ ಶ್ರೀನಿವಾಸ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಪುತ್ರರಾದ ಶ್ರೀ ಶ್ರೀನಿವಾಸ್ ಅವರಿಗೆ ಇವತ್ತು ನಾವೆಲ್ಲ ಒಟ್ಟಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಇವತ್ತು ನಾನು ಸುಮಾರು ವರ್ಷಗಳಿಂದ ಶ್ರೀನಿವಾಸ್ ಅವರು ಹುಟ್ಟಿದ ಹಬ್ಬ ಆಚರಣೆ ಮಾಡ್ತೀನಿ. ಪ್ರತಿ ಹಬ್ಬಕ್ಕೂ ನಾನು ಭಾಗವಹಿಸ್ತೀನಿ. ಅಂದರೆ ಈ ಸತಿ ವಿಶೇಷವಾಗಿ ಎಲ್ಲರೂ ಮೆಚ್ಚುವಂಥ ಒಂದು ಕಾರ್ಯಕ್ರಮ. ಮನೆ ಮುಂದೆ ಏನೋ ಜನಕ್ಕೆ ಕೇಕ್ ತಂದು ಕಟ್ ಮಾಡಿ ಒಳ್ಳೊಳ್ಳೆ ಊಟ ಹಾಕಿ ಬಂದು ಮನೆ ಮುಂದೆ ಹಾಕಿ ಕಳಿಸ್ಬಿಟ್ರೆ ಅದು ಯಾರು ಪ್ರಯೋಜನ ಆಗಲ್ಲ. ಹಿಂದೆ ಒಂದು ಹಿರಿಯರು ಹೇಳ್ತಾರೆ, ವಿದ್ಯಾದಾನ, ಅನ್ನದಾನ ಶ್ರೇಷ್ಠ ಅಂತೇಳಿ. ಈ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಇಂಥ ಒಂದು ಕೆಲಸ ಮಾಡ್ತಕ್ಕಂಥ ಶ್ರೀನಿವಾಸ್ ಅವರು ಇನ್ನೂ ಹೆಚ್ಚೆಚ್ಚಿಗೆ ಇವತ್ತು ದೊಡ್ಡನಲ್ಲಾಳ ಗ್ರಾಮ ಪಂಚಾಯಿತಿಯಲ್ಲಿ ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಇರ್ಬೋದು, ಬ್ಯಾಗ್ಸ್ ಕೊಡ್ಬೋದು ಇರ್ಬೋದು, ಲೇಖನ ಸಾಮಗ್ರಿ ಏನೇ ಇರಲಿ ಅವೆಲ್ಲ ಕಾರ್ಯಕ್ರಮವನ್ನು ದಾನವಾಗಿ ಇವತ್ತು ಕೊಡ್ತಕ್ಕಂಥ ಶ್ರೀನಿವಾಸ್ ಅವರು ಇವತ್ತು ಈ ಎಲ್ಲ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳೆಲ್ಲ ಬಡ ಮಕ್ಕಳು.
ಖಾಸಗಿ ಶಾಲೆಯಲ್ಲಿ ಹೋಗ್ತಾ ಇರ್ತಕ್ಕಂಥವ್ರು ಶ್ರೀಮಂತರು ಹೋಗ್ತಾರೆ, ಬಡವರು ಓದಿಸ್ತಾರೆ. ಆದರೂ ಅವರಿಗೆ ಪಾಪ ಎಲ್ಲ ಸೌಲಭ್ಯಗಳು ಇರಲ್ಲ ಓದಿಸೋದಕ್ಕೆ. ಆದರೂ ಸಹ ಇಂಥ ಒಂದು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನು ಓದಿಸೋದ್ರಿಂದ ಸರ್ಕಾರ ಸೌಲಭ್ಯವೂ ಸಿಗ್ತದೆ, ಇಂಥ ದಾನಿಗಳಿಂದ ಬರುವಂಥ ಸವಲತ್ತುಗಳು ಸಿಗ್ತದೆ. ಮಕ್ಕಳು ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಮತ್ತೊಮ್ಮೆ ನಾನು ಹಾರೈಸಿ ನನ್ನ ಮಾತು ಮುಕ್ತಾಯ ಮಾಡ್ತೀನಿ. ನಾನು ಒಂದು ಕಿರು ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಪೂಜ್ಯರಲ್ಲಿ ಗ್ರಾಮದ ಮುಖಂಡರು, ನನ್ನ ಆತ್ಮೀಯ ಸ್ನೇಹಿತರು, ಆತ್ಮೀಯ ನಾಯಕರು ಅಂತ ಹೇಳಿ ಈ ವಿಷಯದಲ್ಲಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು, ಆರೋಗ್ಯ ಐಶ್ವರ್ಯ ಕಾಪಾಡಲಿ ದೇವರು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತೇನು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ 2 ಮಾತ್ರ ಸೆಲೆಕ್ಷನ್ ಮಾಡಿದ್ದಾರೆ. ಮುಂದೆ ಬರುವಂಥ ವರ್ಷದಲ್ಲಿ ಇಡೀ 14 ಹಳ್ಳಿ ಏನು ಬಂದಿದೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಅಂಥ ಹಳ್ಳಿಗಳಲ್ಲಿ ಎಲ್ಲ ಮಕ್ಕಳು ಒಂದೊಂದು ಊರಲ್ಲಿ 10 ಜನ 20 ಜನ 30 ಜನ ಇದ್ದಾರೆ. ಹಾಗಾಗಿ ಒಂದು ಎಲ್ಲ ಪಂಚಾಯತಿ ವ್ಯಾಪ್ತಿಗೂ ಕೊಟ್ಟರು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಒಂದು ಅದ್ದೂರಿಯಾಗಿರ್ತಕ್ಕಂಥ ಹುಟ್ಟುಹಬ್ಬಗಳನ್ನ ಎಲ್ಲೆಲ್ಲೋ ಆಚರಣೆ ಮಾಡೋದ್ರಿಂದ ಈ ಸರ್ಕಾರಿ ಶಾಲೆ ಮಕ್ಕಳಿಗೆ, ಬಡ ಮಕ್ಕಳಿಗೆ ಈ ರೀತಿಯಾಗಿರ್ತಕ್ಕಂಥ ಲೇಖನ ಸಾಮಗ್ರಿಗಳನ್ನು ಕೊಡೋದ್ರಿಂದ ಇವರು ನಾಳೆ ಯಾರು ಏನಾಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಶ್ರೀನಿವಾಸ ಸರ್ ಮಹಾನ್ ವ್ಯಕ್ತಿಗಳಾಗ್ಬೋದು ಇಲ್ಲಿರ್ತಕ್ಕಂಥ ಮಕ್ಕಳು. ಅವ್ರು ನೆನ್ಸ್ಕೊಳ್ತಾರೆ, ಓ ಈ ರೀತಿ ಪೂಜಾರಾಮನಹಳ್ಳಿ ಶ್ರೀನಿವಾಸ ಸರ್ ಅವರು ಹೌದು ನಮ್ಮ ಶಾಲೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡ್ರು, ಆ ದಿನ ನಮಗೆ ಒಂದು ಲೇಖನ ಸಾಮಗ್ರಿಗಳು, ಒಂದು ಬ್ಯಾಗು, ನೋಟ್ಬುಕ್, ಪೆನ್ನನ್ನು ಕೊಟ್ಟರು. ನಾನು ನಾಳೆ ಒಂದು ಉನ್ನತ ಹುದ್ದೆಗೆ ಹೋದಾಗ, ನಾನು ಒಂದು ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ಭಗವಂತ ನನಗೆ ಕೊಟ್ಟಾಗ ನಾನು ನನ್ನಿಂದ ಆಗಿರ್ತಕ್ಕಂಥ ಕೈಲಾಗತ್ತಂತ ಸಹಾಯವನ್ನು ಮಾಡಬೇಕು ಅನ್ನೋ ಭಾವನೆ ಆ ಮಕ್ಕಳಲ್ಲೂ ಬರಬೇಕು. ಇಲ್ಲಿ ಹಿಂದೆ ವಚನಕಾರರು ಹೇಳ್ತಾರೆ, ಹೋಗದೂರಿನ ದಾರಿ ಕೇಳಿ ಮಾಡುವುದೇನು, ಓತಿನ ಕೊರಳೊಳಗೆ ಮಲಗಿದ್ದರೇನು, ಅವಾಗೆ ದಾನವಿಲ್ಲದ ಮನೆ ದೊಡ್ಡದಾದರೇನು. ಬಹಳಷ್ಟು ಐಶ್ವರ್ಯ ಇರುತ್ತೆ, ಸಂಪತ್ತು ಇರುತ್ತೆ, ಯಾರಿಗೂ ಒಂದಿಷ್ಟು ದಾನ ಕೊಡೋದಿಲ್ಲ. ಹಿರಿಯರು ಮಾತಾಡ್ತಾರೆ, ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಎಂದಿಗೂ ಹಾಳಾಗೋದಿಲ್ಲ, ಅದೆಂದು ಒಂದಿನ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತೆ. ಹಾಗಾಗಿ ಮಕ್ಕಳಿಗೆ ಇವತ್ತೇನು ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀವಿ ನಾವು ಸರ್ಕಾರಿ ಶಾಲೆಗಳಲ್ಲಿ, ಅಂತ ಮಕ್ಕಳಿಗೆ ಒಂದು ಲೇಖನ ಸಾಮಗ್ರಿಗಳನ್ನು ಕೊಡ್ತಕ್ಕಂಥ ದೊಡ್ಡ ಮನಸ್ಸು ಮಾಡಿ ಅವರ ಹುಟ್ಟುಹಬ್ಬದ ದಿನದ ಒಂದು ಕಿರು ಕಾಣಿಕೆಯನ್ನು ಈ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಅದು ನಮ್ಮ ದೊಡ್ಡನಾಳಲ್ ಗ್ರಾಮ ಪಂಚಾಯತ್ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಆ ಒಂದು ಸೇವೆಯನ್ನು ಕೊಡ್ತಕ್ಕಂಥ ಮನಸ್ಸು. ಕೇವಲ ಶ್ರೀನಿವಾಸ ಸರ್ ಒಬ್ಬರೇ ಅಲ್ಲ, ಇಲ್ಲಿರ್ತಕ್ಕಂಥ ಅನೇಕ ರಾಜಕೀಯ ವ್ಯಕ್ತಿಗಳಿದ್ದೀರಾ, ಗ್ರಾಮ ಪಂಚಾಯತಿ ಸದಸ್ಯರುಗಳಿದ್ದೀರಾ, ಗ್ರಾಮದ ಮುಖಂಡರು ಇದ್ದೀರಾ, ಬಹಳಷ್ಟು ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥ ಅನೇಕ ಮಹಾನ್ ವ್ಯಕ್ತಿಗಳಿದ್ದೀರಾ. ತಾವೆಲ್ಲರೂ ಆ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ತಕ್ಕಂಥ ಸಂದರ್ಭಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಜನಸೇವೆಯನ್ನ ಮಕ್ಕಳಿಗೋಸ್ಕರ ಮಾಡಿದಾಗ, ಅದು ಬಡ ಮಕ್ಕಳಿಗೋಸ್ಕರ ಮಾಡಿದಾಗ ಅದೆಲ್ಲೋ ಒಂದ್ ಕಡೆ ಆ ಭಗವಂತನಿಗೆ ಮಾಡಿದಂತ ಒಂದು ಅರ್ಪಣೆ ಆಗುತ್ತೆ, ಸೇವೆ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ, ಮಕ್ಕಳನ್ನು ನಾವು ದೇವರು ಅಂತ ಬೆರಿತೀವಿ, ಆ ದೇವರಿಗೆ ಮಾಡಿರ್ತಕ್ಕಂಥ ಒಂದು ಸೇವೆ ಅಂತ ಭಾವಿಸ್ತಾ, ಅವರ ಆಶೀರ್ವಾದ ಮತ್ತೆ ಮಕ್ಕಳ ಒಂದು ಆರೈಕೆ ತಮ್ಮೆಲ್ಲರಿಗೂ ಇರಲಿ, ಆ ಭಗವಂತ ಮತ್ತಷ್ಟು ಶಕ್ತಿಯನ್ನು ತಮಗೆ ಕೊಡ್ಲಿ. ಈ ಶಾಲಾ ಮಕ್ಕಳಿಗೆ, ಚಿಕ್ಕನಾಳ ಶಾಲೆ ಮತ್ತು ದೊಡ್ಡನಾಳ ಶಾಲೆ ಮಕ್ಕಳಿಗೆ ಏನು ಪುಸ್ತಕ, ಪಠ್ಯ ಪುಸ್ತಕಗಳು ಮತ್ತು ಬ್ಯಾಗನ್ನ ಕೊಡ್ತಾ ಇದ್ದಾರೆ. ಅವರ ವಿದ್ಯಾಭ್ಯಾಸಕ್ಕೆ ತುಂಬಾ ಒಳ್ಳೇದಾಗುತ್ತೆ. ಅದೇ ತರ ಅವ್ರಿಗೆ ಬಡವರಿಗೆ, ಬಡ ಮಕ್ಕಳಿಗೆ ದಾನ ಮಾಡುವಂತ ಶಕ್ತಿಯನ್ನ ದೇವರು ಕೊಡ್ಲಿ. ಇವತ್ತು ಹುಟ್ಟುಹಬ್ಬದ ದಿನ ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಮತ್ತು ಆಯುಷ್ಯವನ್ನು ಕೊಡ್ಲಿ ಅಂತ ಹೇಳ್ತಾ ನಾನು ಸಾಹೇಬರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಒಂದು ವಿನೂತನ ಕಾರ್ಯಕ್ರಮ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಆದೇಶವನ್ನು ಕೂಡ ಇದನ್ನು ಹೊರಗಡೆ ತಂದಿದ್ದಾರೆ. ಯಾರೇ ಆಗಲಿ ಗ್ರಾಮಗಳಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುವಾಗ, ಆಗಲೇ ಮುನೇಪಣ್ಣವ್ರು ಒಂದು ಮಾತು ಹೇಳ್ತಿದ್ರು, ನಿಜ, ಮನೆಗಳ ಹತ್ರ ಬಹಳ ಅದ್ದೂರಿಯಾಗಿ ಮುಖಂಡರು, ರಾಜಕಾರಣಿಗಳು ಎಲ್ಲರೂ ಕೂಡ ಬಹಳ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು, ವಿನೂತನ ಕಾರ್ಯಕ್ರಮವನ್ನು ಮನೆ ಹತ್ರ ಮಾಡ್ಕೊಳ್ತಾರೆ. ಒಂದು 100 ಜನಕ್ಕೆ, 1000 ಜನಕ್ಕೆ, ಬಡವರಿಗೆಲ್ಲ ಊಟದ ಕಾರ್ಯಕ್ರಮ ಇಟ್ಕೊಂಡು ಬಹಳ ಚೆನ್ನಾಗಿ ಮಾಡ್ತಾರೆ. ಆದ್ರೂ ಕೂಡ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳ ಮತ್ತೆ DCM ಅವರ ಆದೇಶದ ಮೇರೆಗೆ ಆದೇಶವನ್ನ ಪಾಲನೆ ಮಾಡುತ್ತಾ ಒಂದು ನಿಟ್ಟಿನಲ್ಲೂ ಕೂಡ ಎನ್ ಶ್ರೀನಿವಾಸರವರು, ನಮ್ಮ ಪೂಜಾರಾಮನಹಳ್ಳಿ ಅವರು ಇವತ್ತು ಬಹಳ ವಿನೂತನ ಕಾರ್ಯಕ್ರಮವನ್ನು ನನ್ನ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಅವರಿಗೆ ನನ್ನೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಅವರಿಗೆ. ವಿಶೇಷವಾಗಿ ನಮ್ಮ ಪುಟ್ಟಾಡಿ ಮಕ್ಕಳಿಗೆ, ವಿದ್ಯಾರ್ಥಿ ಮಕ್ಕಳಿಗೆ ನನ್ನ ಜನ್ಮದಿನ ಆಚರಣೆ ಆಗುವುದನ್ನೆಲ್ಲ ನಾನು ಪ್ರೋತ್ಸಾಹ ಕೊಟ್ಟಿದ್ದೆ. ನಿಮಗೆ, ನನಗೆ ವಿಶೇಷವಾಗಿ ಸ್ಪೆಷಲ್ ನಿಮಗೆ ಒಂದು ಆಶೀರ್ವಾದನ ನಾನು ನಾನು ಮಾರ್ಕ್ಸ್ ಮಾಡಿದ್ದೆ. ಆಗ ಇವರ ಈ ಒಂದು ಏಜಲ್ಲಿ ನನಗೇನು ಗೊತ್ತು, ನಾವು ಎಷ್ಟು ಕಷ್ಟಪಟ್ಟು ಓದಿದ್ವಿ. ನಾವು ಪ್ರೈಮರಿ ಸ್ಕೂಲಲ್ಲಿ, ಸರ್ಕಾರಿ ಶಾಲೆಯಲ್ಲ ನಾವು ಓದಿದ್ವಿ.
ಹಾಗಾಗಿ ನನ್ನ ಅನುಭವ ಪ್ರಕಾರ ನಾನು ನಮ್ಮ ಹಿಂದೆ ಇರೋ ಮಕ್ಕಳಿಗೆ ನಮ್ಮ ಮುಂದೆ ಇರೋ ಮಕ್ಕಳಿಗೆ ಬೇರೆಯವ್ರು ಮಾಡ್ತಾರೆ, ನಮ್ಮ ಮುಂದೆ ಇರೋರು ನಾವು ನಮ್ಮ ಸಪೋರ್ಟ್ ತಗೊಳ್ಳಲ್ಲ, ನಮ್ಮ ಹಿಂದೆ ಇರ್ತಾರಲ್ಲ ಅವ್ರು ನಾವು ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಬಡ ವಿದ್ಯಾರ್ಥಿಗಳು ಗುರುತಿಸಿ ನಾನು ಪ್ರತಿ ವರ್ಷ ಸುಮಾರು ಶಾಲೆಗಳು ಮಾಡಿದೆ. ಉಮ್ಮೂಲ ಆಯಿತು, ಒಳಗೇಪು ಆಯಿತು, ಅಕ್ಕೂರು ಆಯಿತು, ನಂದಗುಡಿ ಭಾಗದಲ್ಲಿ ಆಯಿತು. ನಮ್ಮ ಪಂಚಾಯತಿ ನಮ್ಮ ಕ್ಷೇತ್ರದಲ್ಲಿ ಮಾಡಬೇಕು ಒಂದು ಕಾಲೇಜ್ ಇದ್ದು ವಿಶೇಷವಾಗಿ ನೀವಿಬ್ಬರು ಜೋಡಿಸಿಲ್ಲ. ನನಗೆ ಭಾರಿ ಪ್ರೋತ್ಸಾಹ ಕೊಟ್ಟು ಸಹಾಯ ಮಾಡೋದಕ್ಕೆ ವಿಶೇಷ ಧನ್ಯವಾದಗಳು ಹೇಳಿ, ಯಾರು ಟೀಚರ್ಸ್ ಬಂದಿದ್ದಾರೆ ಕೃಷ್ಣ ಎಲ್ಲರೂ ನನ್ನ ಮೇಲೆ ಹೇಳಿ ಇವೆಲ್ಲ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಹೇಳಿ ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಸ್ಕೂಲ್ಗಳು ಪ್ರೀತಿ ವಿಶ್ವಾಸ ಸದಾ ನನಗೆ ಇದೇ ಇರಲಿ ಅಂದ್ಬಿಟ್ಟು ಆಶೆ ನನ್ನ ಮಾಡ್ತೀನಿ.